ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮನೇಲಿರುವಂಥ ವೇಸ್ಟ್ ಥಿಂಗ್ಸ್ ಇಟ್ಕೊಂಡು ಒಂದು ಸೂಪರಾಗಿರುವಂಥ ಕ್ರಾಫ್ಟ್ ಮಾಡೋದು ತೋರಿಸ್ತೀನಿ. ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ಬೋದು. ಆದರೆ ಇದು ಮಾಡೋದಕ್ಕೆ ತುಂಬಾ ಸುಲಭವಾಗಿ ಮಾಡ್ಕೊಬೋದು. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಅಂದರೆ ಸಾಮಗ್ರಿಗಳು: ಮೊಸರದು ವೇಸ್ಟ್ ಡಬ್ಬಿ, ತೆಂಗಿನ ಚಿಪ್ಪು, ತೆಂಗಿನ ನಾರು, ಕೆಲವೊಂದು ಫ್ಲವರ್ಸು ಮತ್ತು ಪೇಂಟ್ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, ಈ ಥರ ಮೊಸರು ಡಬ್ಬಿ ಬರುತ್ತಲ್ಲ, ಅದನ್ನು ಬಿಸಾಡೋ ಬದಲು ಈ ಥರ ಒಂದು ಐಡಿಯಾ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಇದನ್ನು ನೀವು ಚಿಕ್ಕ ಚಿಕ್ಕದು ಗಾರ್ಡನಿಂಗ್ ಕೂಡ ಯೂಸ್ ಮಾಡ್ಕೊಬೋದು. ಡಬ್ಬಿನ ಗಿಡ ಬೆಳೆಸೋಕ್ಕೂ ಯೂಸ್ ಮಾಡ್ಕೊಬೋದು, ಈ ಥರ ಕ್ರಾಫ್ಟಿಗೂ ಯೂಸ್ ಮಾಡ್ಕೊಬೋದು. ನಾನು ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಡೋರ್ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ನನಗೆ ಇಷ್ಟವಾದಂಥ ಕಲರಲ್ಲಿ ಪೇಂಟ್ ಮಾಡ್ತಾಯಿದ್ದೀನಿ. ನೀವು ಸಹ ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ ಪೇಂಟ್ ಮಾಡ್ಕೊಬೋದು. ಹಾಗೆ ಈ ಥರ ನಾನು ನೋಡಿ, ಈ ಥರ ಬ್ಲ್ಯಾಕ್ ಕಲರಲ್ಲಿ ಡಾಟ್ ಡಾಟ್ ಇಟ್ಕೊತಾ ಇದ್ದೀನಿ. ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಏನಾದರೂ ಬೇರೆ ಡಿಸೈನ್ ಕೂಡ ಪೇಂಟ್ ಮಾಡ್ಕೊಬೋದು. ಈಗ ಇದೆಲ್ಲ ಪೇಂಟ್ ಮಾಡಿದ್ಮೇಲೆ ಕೆಳಗಡೆ ಇದಕ್ಕೆ ನಾನು ರೌಂಡ್ ಶೇಪ್ ಮಾರ್ಕ್ ಮಾಡಿಕೊಂಡು ಅದೇ ಶೇಪ್ಗೆ ನಾನು ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿಕೊಂಡು ಈ ಗ್ಲೂಗನ್ನಿಂದ ನಾನು ಇದನ್ನು ಅಂಟಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಫೆವಿಬಾಂಡ್ ಸಿಗುತ್ತೆ, ಅದು ಇಲ್ಲಾಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಫೆವಿಕಲ್ಲಲ್ಲೂ ಅಂಟಿಸ್ಕೋಬೋದು. ಅದು ಡ್ರೈ ಆಗೋದಕ್ಕೆ ಟೈಮ್ ತೊಗೊಳುತ್ತೆ. ಗ್ಲೂಗನ್ ಅಂದರೆ ಬೇರೆ ಒಂದು 3-4 ಸೆಕೆಂಡಲ್ಲೇ ಇದು ಬೇಗನೆ ಡ್ರೈ ಆಗುತ್ತೆ. ತುಂಬಾ ಯೂಸ್ ಆಗುತ್ತೆ ಗ್ಲೂಗನ್ ಇದ್ದರೆ. ಈಗ ನೋಡಿ, ತೆಂಗಿನ ಚಿಪ್ ಇದೆಯಲ್ಲ, ಇದು ರೌಂಡ್ ಶೇಪಲ್ಲಿರೋದು ನೋಡಿ ತಗೊಳ್ಳಿ. ಮೇಲೆ ಇರೋದಕ್ಕೆ ನೀವು ಬೇಕಂದರೆ ಪೇಂಟ್ ಮಾಡ್ಕೋಬೋದು. ನಾನು ಪೇಂಟ್ ಮಾಡಿಲ್ಲ, ಸೊ ನ್ಯಾಚುರಲ್ ಆಗಿ ಹಾಗೇ ಇರಲಿ ಅಂತ ಬಿಟ್ಟಿದ್ದೀನಿ. ಆ ಮೇಲೆ ಇರೋಂಥ ನಾರು ಮಾತ್ರ ಕ್ಲೀನಾಗಿ ತೆಗೆದ್ಬಿಡಿ. ಈಗ ಒಂದು ಗೂಡು ಥರ ಆಗಿದೆ, ಗುಬ್ಬಚ್ಚಿ ಗೂಡು ಥರ. ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಮಾಡಿಬಿಟ್ಟು ಎಲ್ಲದೂ ನೀವು ಇಡ್ಬೋದು, ಲುಕ್ಕಾಗಿರುತ್ತೆ. ನೋಡಿ, ಇವಾಗ ಈ ತೆಂಗಿನದು ನಾರು ಏನಿದೆ ಅದನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಲೇಯರಾಗಿ ಈ ಥರ ರೌಂಡ್ ಶೇಪ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಇಡಿ, ಆವಾಗ ಒಂದು ಸ್ವಲ್ಪ ಹೈಟಾಗಿ ಕಾಣಿಸುತ್ತೆ. ನಾನು ಫಸ್ಟ್ ಟೈಮ್ ಸ್ವಲ್ಪ ಇಟ್ಬಿಟ್ಟೆ, ಆಮೇಲೆ ಮತ್ತೆ ಇದು ಎಕ್ಸ್ಟ್ರಾ ಜಾಸ್ತಿ ಇಟ್ಟಿದ್ದೀನಿ. ಇಟ್ಬಿಟ್ಟು ಇದರೊಳಗೆ ರೆಡಿಮೇಡ್ದು ಇವಾಗ ಅಂಗಡಿಗಳಲ್ಲೇ ಸಿಗುತ್ತೆ. ಈ ಥರ ಫ್ಲವರ್ಗಳು ಮತ್ತು ಗಿಡ, ಎಲೆ ಮತ್ತು ಗುಬ್ಬಚ್ಚಿ ಅದೆಲ್ಲ ಸಿಗುತ್ತೆ. ನೀವು ಅದನ್ನು ತಗೊಬಂದು ಈಸಿಯಾಗಿ ನೀವು ಈ ಥರ ಒಂದು ಕ್ರಾಫ್ಟ್ ಮಾಡ್ಕೋಬೋದು. ನಾನು ಶಾಪಿಂಗ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನೆಲ್ಲ ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ಗಳು. ನಿಮ್ಗೆ ಆನ್ಲೈನಲ್ಲಿ ಕೂಡ ನಿಮ್ಗೆ ಸಿಗುತ್ತೆ, ನಿಮ್ಗೆ ಬೇಕಾಗಿರೋ ಥಿಂಗ್ಸು. ಇಲ್ಲ ಮನೆ ಹತ್ರ ಇರೋವಂಥ ಅಂಗಡಿಗಳಲ್ಲಿ ನೀವು ತಗೊಳ್ಳಿ. ನೋಡಿ, ಇವಾಗ ಇದನ್ನು ನಾನು ಈ ಥರ ನನಗೆ ಅದೊಂದು ಕ್ರಿಯೇಟಿಯಲ್ಲಿ ನಾನು ಅಂಟಿಸ್ಕೊತಿದ್ದು. ನಿಮ್ಗೆ ಯಾವ ಥರ ಬೇಕು ಆ ಥರ ನೋಡಿ ಅಂಟಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾದರೂ ಟಿ ವಿ ಇಡೋ ಜಾಗದಲ್ಲಿ ಟೇಬಲ್ ಮೇಲೆ ಅಥವಾ ಟೀಪಾಯ್ ಮೇಲೆ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಾಗ ನೋಡೋಕ್ಕೆ ತುಂಬಾ ಲುಕ್ಕಾಗಿರುತ್ತೆ. ಯಾಕಂದರೆ ಈ ಗುಬ್ಬಚ್ಚಿ ಸಹ ನೋಡೋಕ್ಕೆ ಒರಿಜಿನಲ್ ಥರನೇ ಇರುತ್ತೆ. ನಿಮ್ಮ ಮನೆಗಳಲ್ಲಿ ಏನಾದರೂ ಬಾಲ್ಕನಿ ಗಾರ್ಡನ್ ಇಟ್ಟಿದ್ರೆ ಅಲ್ಲಿ ಡೆಕೋರೇಟ್ ಮಾಡೋಕ್ಕೆ ಬೇಕಂದರೆ ಈ ಥರನೂ ಮಾಡಿ ಇಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನಾನು ತೋರಿಸಿರುವಂಥ ಇವತ್ತು ಮೊಸರು ಡಬ್ಬಿನೂ ತೆಂಗಿನ ಚಿಪ್ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದೆ, ನೀವು ಸಹ ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಇನ್ನೂ ಹೊಸ ವೀಡಿಯೋಗೋಸ್ಕರ ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.